ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ, ವಣಕಂ. ಇವತ್ತು ನಾವು ಮಾಸ್ ಮ್ಯಾರೇಜ್ ಸೆರೆಮನಿ 2026 ನಮ್ಮ ಕರ್ನಾಟಕ ದೇಶದ ಅತ್ಯುನ್ನತ ಒಬ್ಬ ಧೀಮಂತ ರಾಜಕಾರಣಿ, ಸಮಾಜ ಸೇವಕ, ನಮ್ಮ ಹಿರಿಯ ನಾಯಕರು ಆಗಿದ್ದಂತಹ CM ಇಬ್ರಾಹಿಂ ಅವರ ಸನ್, ಸುಪುತ್ರ ಆದಂತಹ ಫೈಜ್ ಮೊಹಮ್ಮದ್ ಅಲ್ವಾ, ಅವರ ನೇತೃತ್ವದಲ್ಲಿ ಇವತ್ತು ಮಾಸ್ ಮ್ಯಾರೇಜ್ ಕಾರ್ಯಕ್ರಮವನ್ನು ಬಹಳ ಒಂದು ಪ್ಲ್ಯಾಂಡ್ ಆಗಿ ಮಾಡಿ ನಮ್ಮ ಮನೆಗೆ ಬಂದು ನೀವು ಬರಬೇಕು, ಬಡವರಿಗೆ ಅಥವಾ ಮಾಸ್ ಮ್ಯಾರೇಜ್ ಮಾಡ್ತೀನಿ, ನೀವು ಬಂದು ಆಶೀರ್ವಾದ ಮಾಡಬೇಕು ಅಂತ ಕರೆದಾಗ ನಾನು ಸಂತೋಷವಾಗಿ ಇವತ್ತು ಬಂದಿದ್ದೀನಿ. ನಾನೀಗ ಬಂದ ತಕ್ಷಣ ಅವ್ರಿಗೆ ಹೇಳಿದೆ, ಮನುಷ್ಯನಿಗೆ ಜೀವರಾಶಿಯಲ್ಲಿ ಅನೇಕ ಕೋಟಿ ಕೋಟಿ ಜೀವರಾಶಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಮನುಷ್ಯ, ಅದರಲ್ಲಿ ಮನುಷ್ಯ ಒಂದು, ಕೋಟಿ ಜೀವರಾಶಿಯಲ್ಲಿ ಮನುಷ್ಯ ಒಂದು. ಆದರೆ ಮನುಷ್ಯನಿಗೆ ದೇವರು ಎಲ್ಲ ರೀತಿ ಕೊಟ್ಬಿಟ್ಟಿದ್ದಾನೆ, ಕೈ ಕಾಲು ಗುಣ ದುಡ್ಡು ಬುದ್ಧಿ ಎಲ್ಲ. ಬೇರೆ ಪ್ರಾಣಿಗೆ ಒಂದೊಂದು ಕಿತ್ಕೊಂಡ್ಬಿಟ್ಟಿದ್ದಾನೆ, ಮನುಷ್ಯನಿಗೆ ಮಾತ್ರ ಎಲ್ಲ ಕೊಟ್ಟಿದ್ದಾನೆ. ಯಾಕೆ? ಕ್ವಶನ್ ಮಾರ್ಕ್. ಇದು ಪ್ರತಿಯೊಬ್ಬರು ಕೇಳ್ಕೊಬೇಕು. ಅಂದರೆ ಈ ಪ್ರಪಂಚದಲ್ಲಿ ಎಲ್ಲ ಜೀವರಾಶಿನೂ ಜೀವ ಮಾಡುತ್ತೆ, ಅದಕ್ಕೆ ಆಹಾರ ಸಿಗುತ್ತೆ, ಏನು ಇಲ್ಲ ಅಂದರೂ ಆಹಾರ ಸಿಗುತ್ತೆ. ಆದರೆ ಮನುಷ್ಯನಿಗೆ ಎಲ್ಲ ರೀತಿ ಕೊಟ್ಟಿದ್ದಾನೆ. ಯಾಕೆ ಅಂದರೆ ನೀನು ಊಟ ಮಾಡಿ ನಿನ್ನ ಸೆಲ್ಫಿಸ್ಟ್ ಆಗಬೇಡ, ಪ್ರಪಂಚದ ಜನಕ್ಕೆ ಎಲ್ಲರಿಗೂ ನೋಡ್ಕೋ ಅಂತ ನಮಗಿಷ್ಟೆಲ್ಲ ಕೊಟ್ಟಿರೋದು. ನಿಂದು ನೀನು ನೋಡ್ಕೊಂಬೇಡ, ನಿಂದು ನೀನು ನೋಡ್ಕೊಳ್ಳೋಕ್ಕೆ ನಾನು ನಿನಗಿಷ್ಟೆಲ್ಲ ಕೊಡಬೇಕಾ? ಬುದ್ಧಿ, ಜ್ಞಾನ, ಕಿವಿ, ಕಣ್ಣು, ಕಾಲು, ಲೈಫು, ದುಡ್ಡು ಮಾಡೋ ಯೋಗ, ಕೆಲಸ ಎಲ್ಲ ಯಾಕೆ ಕೊಟ್ಟಿದ್ದಾನೆ ಅಂದರೆ ನಿಮ್ಮ ಈ ದೇಶವನ್ನು ನೋಡ್ಕೋ. ಈ ದೇಶ ಅಂದರೆ ಯಾರು? ನಾವು ಜನಗಳಿಗೂ ನೋಡ್ಕೋ, ಜನಗೂ ಸಹಾಯ ಮಾಡು, ಬಡವ್ರಿಗೆ ಸಹಾಯ ಮಾಡು. ಯಾರ ಕೈಯಲ್ಲಿ ಏನಾಗಲ್ಲ ಅವ್ರಿಗೆ ಮಾಡು, ಹೆಲ್ತ್ ನೋಡ್ಕೋ, ಎಜುಕೇಷನ್ ಕೊಡ್ಕೋ. ಇವತ್ತು ನಮ್ಮ CM ಇಬ್ರಾಹಿಂ ಸಾಯರ್ ಅವರ ಮಗ CM ಫೈಜ್ ಅವರ ಒಂದು ನೇತೃತ್ವದಲ್ಲಿ ಮಾಸ್ ಮ್ಯಾರೇಜ್ ನೋಡಿ ಐ ಆಮ್ ವೆರಿ ವೆರಿ ಹ್ಯಾಪಿ. ಆ ದೇವರು ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಶಕ್ತಿ, ಇಂಥ ಕೆಲಸಗಳನ್ನು ಇನ್ನೂ ಮಾಡಲಿ. ನಾವು ನಿಮ್ಮ ಜೊತೆಲಿ ಇರ್ತೀವಿ. ಈಗ ನಾನು ಹೇಳ್ತಿದ್ದೆ ಅವ್ರಿಗೆ, ನಾವು ರಾಜಕಾರಣಕ್ಕೆ ಯಾಕೆ ಬರಬೇಕು, ರಾಜಕಾರಣಕ್ಕೆ ನಾವು ಯಾಕೆ, ನಾನು MLA ಇವತ್ತು ನಿಮ್ಮೆಲ್ಲ ಆಶೀರ್ವಾದದಿಂದ MLA ಆಗಿದ್ದೀನಿ. ಏನಕ್ಕೆ? ನಾನು MLA ಅಂದ ತಕ್ಷಣ ಬೋರ್ಡ್ ಹಾಕ್ಕೊಂಡು ಕಾರಲ್ಲಿ ಬೋರ್ಡಲ್ಲಿ ಹಾಕ್ಕೊಂಡು ಐ ಆಮ್ MLA ಅಂತ ಮಜಾ ಮಾಡೋದಲ್ಲ. MLA ನೀನು ಏನು ಜನಕ್ಕೆ ಮಾಡಿದೀಯಾ? ವಾಟ್ ಸರ್ವಿಸ್? ಬ್ಯಾಕ್ವರ್ಡ್ ಪೀಪಲ್, ಪೂರ್ ಪೀಪಲ್, ಅವ್ರಿಗೆ ಏನು ನಿನ್ನ ಸರ್ವಿಸ್ ಏನು? ಎಲ್ಲ ರಾಜಕಾರಣಿಗಳು ಎದೆ ತಟ್ಕೊಂಡು ಹೇಳ್ಕೊಬೇಕು, ಅವಾಗಲೇ ನಿನಗೆ ಅದು. ಈಗ ನಾನು ಮಾಡೋಕ್ಕಾಗಿಲ್ಲ, ನನ್ನ ಮಾಡೋ ಮೈಂಡಲ್ಲಿರೋ ಕೆಲಸ ಎಲ್ಲ ನಮ್ಮ ಫೈರೋಜ್ ಸಾಹೇಬರು ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಸಪೋರ್ಟ್ ಫುಲ್ಲು ಅವ್ರಿಗೆ. ಮದುವೆ ಕೆಲಸ ಮಾಡ್ತಾ ಇದ್ದೀರಿ, ಇನ್ನು ಬಡವರಿಗೆ ಎಜುಕೇಷನ್ನು ಕೊಡ್ತಾ ಇದ್ದೀರಿ. ಎಜುಕೇಷನ್ ಆಲ್ಸೋ ಅವರು ಬಡವ್ರಿಗೆ ಸಹಾಯ ಮಾಡಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೀರಿ. ಇದ್ರ ಜೊತೆಲಿ ಹೆಲ್ತು ಒಂದು ನೋಡ್ಕೊಂಬಿಡಿ. ಹೆಲ್ತ್, ಬಡವರಿಗೆ ಹೆಲ್ತ್ ಕ್ಯಾಂಪ್ ಒಂದು ಮಾಡಿ, ಇನ್ನೂ ನಿಮ್ಮ ಹೆಸರು, ನಿಮ್ಮ ಆಯಸ್ಸು ಇನ್ನೂ ಬೆಳೀತದೆ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಇವತ್ತು ಹೇಳ್ತಾ ಇದ್ದೀನಿ. ಅವ್ರಿಗೆ ಒಳ್ಳೆಯದಾಗಲಿ, ಅವ್ರಿಗೆ, ಅವ್ರ ಕುಟುಂಬಕ್ಕೆ. ನೋಡಿ, ದುಡ್ಡು ದೇವರು ನಮಗೆ ಎಲ್ಲರಿಗೂ ಕೊಡೋದಿಲ್ಲ. ಯೋಗ, ದುಡ್ಡು ಮಾಡೋ ಯೋಗ ಕೆಲವ್ರಿಗೆ ಮಾತ್ರ ಕೊಡ್ತಾನೆ. cannot give more people's, only some people's money coming. Why? You spend people, that's why giving money. Don't self use. ಆ ಕೆಲಸವನ್ನು ನಮ್ಮ
ಫಯಾಜ್ ಮೊಹಮ್ಮದ್ ಸಾಹೇಬರು ಮಾಡ್ತಾ ಇದ್ದಾರೆ. ಇನ್ನೂ ಮಾಡಿ, ಹೆಲ್ತ್ ಕ್ಯಾಂಪ್ ಮಾಡಿ, ಸ್ಕೂಲಂತೂ ನೀವು ಎಜುಕೇಷನ್ನು ಕೊಡ್ತಾ ಇದ್ದೀರಾ, ಮಾಸ್ ಮ್ಯಾರೇಜ್ ಮಾಡ್ತಾ ಇದ್ದೀರಾ, ಬಡವರಿಗೂ ಸಹಾಯ ಮಾಡ್ತಾ ಇದ್ದೀರಾ. ನಿಮ್ಮ ಸಂಸ್ಥೆಯಿಂದ ಒಂದು ಹಾಸ್ಪಿಟ್ಲು ಮಾಡಿ, ಹಾಸ್ಪಿಟಲ್ ಮಾಡಿಬಿಡಿ. ಅದರಿಂದ ಬಡವರಿಗೆ ಕಡಿಮೆ ಖರ್ಚಲ್ಲಿ ಹೆಲ್ತ್ ಕ್ಯಾಂಪ್ಗಳನ್ನು ಕೊಡಿ. ನನ್ನ ಕಡೆಯಿಂದ ನಿಮಗೇನು ಸಹಾಯ ಬೇಕು ನಾನು ನಿಮ್ಮ ಜೊತೆಲಿರ್ತೀನಿ. ಯಾಕಂದರೆ ನಾನು MLA ಆದಾಗಿಂದಲೂ ನಾನು ಕೇಳ್ಕೊಳೋದು ಇಷ್ಟೇ, ನಮ್ಮ ಮೈನಾರಿಟಿ ಜನಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಿ. ನಿಮ್ಮ ಆಸ್ತಿ ಅಥವಾ ಮನೆ ಸೈಟು ನಿನ್ನ ಮಗ ಮಾರ್ಕೊಂಡ್ಬಿಡ್ತಾನೆ, ಆದರೆ ಎಜುಕೇಷನ್ ಮಾರೋಕ್ಕಾಗಲ್ಲ. ಕೆನಾಟ್ ಬಿ ಸೇಲ್ ಎಜುಕೇಷನ್. ಅವನು ನಿಮ್ಮ ಒಂದು ಸೈಟ್ಗೆ 10 ಸೈಟ್ ಅವನೇ ತೊಗೊತಾನೆ, ನಿಮ್ಮನ್ನೂ ಚೆನ್ನಾಗಿ ನೋಡ್ಕೊತಾನೆ. ಅದರಿಂದ ನಾನು ಅಲ್ಲಿ ರಿಕ್ವೆಸ್ಟೆಡ್ ಆಲ್ ನನ್ನ ಕ್ಷೇತ್ರದ ಜನಕ್ಕೆ, ಪ್ಲೀಸ್ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಮಾಡಿಸಿ ಸಾಕು. ಅವರು ಮುಂದೆ ಬರ್ತಾರೆ. ಈಗ ನಾವೇನು ಮಾಡ್ತಾ ಇರೋ ಕೆಲಸಗಳು ಅವರೂ ಮಾಡ್ತಾರೆ. ಅವರು ಪ್ರಪಂಚದಲ್ಲಿ ಎಲ್ಲೋದ್ರೂ ಬದುಕ್ತಾರೆ. ಎಜುಕೇಷನ್ ಇಲ್ಲ ಅಂದರೆ ಅದೇ ಈಗ ಮನೆ ಗಲಾಟೆ ಆಯ್ತಲ್ಲ, KG ಹಳ್ಳಿ DJ ಹಳ್ಳಿ ಹಂಗಾಗ್ಬಿಡ್ತದೆ. ಯಾರೋ ಏನೋ ಹೇಳಿರ್ತಾರೆ, ನಮಗೆ ಗೊತ್ತಿರೋದಿಲ್ಲ, ಅವ್ರು ಹೇಳ್ದಂಗೆ ನಾವು ಮಾಡಿಬಿಡ್ತೀವಿ. ಎಜುಕೇಷನ್ ಇದ್ದರೆ ಕೇಳ್ತೀವ ನಾವು, ಅವ್ರ ಮಾತನ್ನ ಕೇಳೋದಿಲ್ಲ. ಅದು ರೈಟ್ ರಾಂಗ್ ಅಂತ ಥಿಂಕ್ ಮಾಡ್ತೀವಿ. ಆದ್ದರಿಂದ ನೀವೆಲ್ಲರೂ ಬಂದಿದ್ದೀರಾ, ಒಳ್ಳೆಯದಾಗಲಿ. ಇಂಥ ಕಾರ್ಯಕ್ರಮಗಳು ಮಾಡ್ತಾಯಿರಿ. ನಾನು ಮತ್ತೊಮ್ಮೆ ನಮ್ಮ ಫಯಾಜ್ ಮೊಹಮ್ಮದ್ ಸಾಹೇಬ್ರಿಗೆ ದೇವರು ಅಲ್ಲಾ ಸಾಹೇಬರು ನಿಮಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಇಂಥ ಕಾರ್ಯಕ್ರಮ ಮಾಡ್ತಾಯಿರಿ ಅಂತ ಅವ್ರಿಗೆ ನಾನು ಪ್ರೋತ್ಸಾಹ ಮಾಡಿ, ಇನ್ನೂ ಒಳ್ಳೆಯದಾಗಲಿ, ಬಂದಿರೋರಿಗೂ ಒಳ್ಳೆಯದಾಗಲಿ ಅಂತೇಳಿ ಥ್ಯಾಂಕ್ಸ್ ಅಂತೇಳಿ ಎಲ್ಲರಿಗೂ ನಮಸ್ಕಾರ ಹೇಳಿ, ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ.